ಬೇರೆ ಯಾವ ಫಾಲ್ಸ್ ಅಲ್ಲಿಯೂ ನೀರಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಮಳೆಗಾಲದಲ್ಲಿ. ಇದೊಂದು ಖುಷಿ ಆಗ್ತದೆ. ಎಂಜಾಯ್ಮೆಂಟ್ ಇಲ್ಲೇನೆ ಇರೋದು, ಮನೇಲಿ ಏನೂ ಇಲ್ಲ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಉಡುಪಿ ಜಿಲ್ಲೆಯ ಮಣಿಪಾಲದಲ್ಲಿರುವಂತಹ ಅಬ್ಬಿ ಫಾಲ್ಸ್ ನಲ್ಲಿದ್ದೇವೆ. ಈ ಅಬ್ಬಿ ಫಾಲ್ಸ್ ರಾಜ್ಯದ ನಾನಾ ಭಾಗಗಳಿಂದ ಬರುವಂತಹ ಜನರನ್ನ ತನ್ನತ್ತ ಸೆಳೀತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಜನರು ಇಲ್ಲಿನ ಸೌಂದರ್ಯವನ್ನ ಸವಿತಾ ಇದ್ದಾರೆ. ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬರುವಂತಹ ಭಕ್ತಾದಿಗಳಿಗಾಗಿರ್ಬಹುದು, ಮಲ್ಪೆ ಬೀಚ್ಗೆ ಬರುವಂತಹ ಪ್ರವಾಸಿಗರಿಗಾಗಿರ್ಬಹುದು, ಈ ಅಬ್ಬಿ ಫಾಲ್ಸ್ ಅನ್ನುವಂಥದ್ದು ಒಂದೊಳ್ಳೆ ಆಪ್ಷನ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಬರುವ ಮೂಲಕ ಒಂದಷ್ಟು ಸಮಯವನ್ನ, ಒಂದು ಒಳ್ಳೆ ಸಮಯವನ್ನ ಕಳೀಲಿಕ್ಕೆ ಈ ಅಬ್ಬಿ ಫಾಲ್ಸ್ ಪ್ರವಾಸಿಗರಿಗೆ ಸಹಾಯ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅಬ್ಬಿ ಫಾಲ್ಸ್ಗೆ ಬಂದಿರುವಂತಹ ಪ್ರವಾಸಿಗರು ಏನಂತಾರೆ, ಅವರ ಅನುಭವಗಳನ್ನ ಕೇಳ್ಕೊಂಡ್ ಬರೋಣ. ಅಬ್ಬಿ ಫಾಲ್ಸ್ ನೋಡಲು ಬಂದಂತಹ ಬಳ್ಳಾರಿಯ ಪ್ರವಾಸಿಗರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಹತ್ರ ಒಪಿನಿಯನ್ ಹೇಗಿದೆ, ಅವರ ಅನುಭವ ಹೇಗಿದೆ ಅಂತ ಕೇಳೋಣ. ನಮಸ್ಕಾರ ಸರ್. ಸರ್ ಇಲ್ಲಿ ಚೆನ್ನಾಗಿದೆ, ನೋಡಲಿಕ್ಕೆ ಒಂದು ಪ್ಲೇಸು ಚೆನ್ನಾಗಿದೆ. ನಾವೆಲ್ಲ ಕಡೆ ಹೋಗಿದ್ದೀವಿ, ಆದರೂ ಇಂಥ ಪ್ಲೇಸು ನೋಡ್ಬೇಕಂದ್ರೆ ಆಗಲ್ಲ. ಎಷ್ಟು ನಾವು ನೋಡಿದರೆ ಎಷ್ಟು ಇದ್ರೂ ಸಮೇತವಾಗ ಇರಲೇಬೇಕನ್ನಿಸುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸು. ಆದರೂ ಏನಂದರೆ ಕೆಲವು ಕಡೆ ಹೋಗಿದ್ವಿ, ಆದರೆ ಅದೆಲ್ಲ ನಾವು ಆ ಪ್ಲೇಸ್ನಲ್ಲಿ ನೋಡಿದ್ವಿ, ಇಷ್ಟ ಆಗಲಿಲ್ಲ. ಆದರೆ ಈ ಪ್ಲೇಸಿಗೆ ಬಂದಾಗ ಈ ಜನ, ಈ ವಾತಾವರಣ, ಈ ನೀರು, ಈ ಫಾಲ್ಸ್ನಲ್ಲಿ ಇರೋಕ್ಕೆ ನಾವು ಒಂಥರ ಈಜಾಡ್ಬೇಕು, ಇದಾಡಬೇಕು, ಭಾಳ ಖುಷಿಯಿಂದ ಇದೆ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಈ ಪ್ಲೇಸ್ ನೋಡೋಕ್ಕೆ ತುಂಬ ಎಂಜಾಯ್ಮೆಂಟ್ ಬರುತ್ತೆ. ಬಟ್ ಈ ಪ್ಲೇಸ್ ನೋಡಿದ್ರೆ ಇಲ್ಲೇ ಇರಬೇಕು ಅನಿಸುತ್ತೆ ನಮಗೆ. ಒಳ್ಳೆ ವಂಡರ್ಫುಲ್ ಏರಿಯಾ ಸರ್. ಓಕೆ, ಸೂಪರ್ ಸೂಪರ್. ಇದು ನ್ಯಾಚುರಲ್ ಆಗಿದೆ, ಅದಕ್ಕೋಸ್ಕರ ಪ್ರತಿಯೊಬ್ಬರು ವೀಕ್ಷಣೆ ಮಾಡ್ಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಇದು ನ್ಯಾಚುರಲ್ ಆಗಿ ಬರ್ತಾರೆ, ಯಾವುದೇ ಆರ್ಟಿಫಿಷಿಯಲ್ ಥರ ಇಲ್ಲ. ಎಲ್ಲರೂ ಟ್ರಿಪ್ ಪ್ಲಾನ್ ಹಾಕಿ ಕ್ಯಾನ್ಸಲ್ ಮಾಡೋದು ಬೇಡ. ಏಡತ್ತಿರೋ ಟ್ರಿಪ್ಪಿಗೆ ಎಷ್ಟೇ ಸಾಧ್ಯ ಆದಷ್ಟು ಅಷ್ಟು ಬನ್ನಿ. ಎಂಜಾಯ್ಮೆಂಟ್ ಇಲ್ಲೇನೆ ಇರೋದು, ಮನೇಲಿ ಏನೂ ಇಲ್ಲ. ಏನ್ ಹೆಸರು? ಅಪೂರ್ವ. ಹೆಂಗ್ ಅನಿಸ್ತು ಇಲ್ಲಿ ಬಂದು ಫಾಲ್ಸ್ ಎಲ್ಲ ನೋಡಿ? ತುಂಬಾ ಚೆನ್ನಾಗಿ ಅನಿಸ್ತು. ಈ ಫಾಲ್ಸ್ ತುಂಬಾ ಚೆನ್ನಾಗಿದೆ, ಎಲ್ರು ಬನ್ನಿ. ಪಂಡ ಮೂಲ ಕೈತಲ ಪಂಡ ಫಾಲ್ಸ್ ಪಂಡ ಉಂದೆ ಆತ ಜೋಕ್ಲಿಗ್ ಪಂಡ ಮಲ್ಲ ಮಲ್ಲ ಫಾಲ್ಸ್ ಗೀತ ಪೈರೆಗ ಆಪುಜಿ ಐಗೋಸ್ಕರ ಮೂಲ ಕೈತಲ ಕಿಂಜ ಫಾಲ್ಸ್ ಜೋಕ್ಲೆ ಪೂರ ಎಂಜಾಯ್ ಮಲ್ಪೊಲಿ. ಪಂಡ ವಾರಡ್ ಒಂಜಿ ರಜೆ ತಿಕ್ಕನಾಗ ಅವುಲ ಇನಿ ಬರ್ಸ ಇಜ್ಜಾತ ಅಂತ ಜುಮ್ಕಾಯ ಉಂಟು, ಖುಷಿ ಆಪುಂಡು. ಬೇರೆ ಯಾವ ಫಾಲ್ಸ್ ಅಲ್ಲಿಯೂ ನೀರಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಮಳೆಗಾಲದಲ್ಲಿ. ಇದೊಂದು ಖುಷಿ ಆಗ್ತದೆ. ನನ್ನ ಮಗ ತುಂಬಾ ಖುಷಿ ಪಟ್ಟಿದ್ದಾನೆ. ಅವ್ನು ಬೀಚ್ ಅಂತಿದ್ದ, ಬೀಚ್ಗಿಂತ ಜಾಸ್ತಿ ಅವನಿಗೆ ಇಲ್ಲಿ ತುಂಬಾ ಖುಷಿ ಆಗಿದೆ. ಡಿಫ್ರೆನ್ಸ್ ಅಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ನಮ್ಮ ಊರಲ್ಲಿ ಇಷ್ಟು ಒಳ್ಳೆ ಫಾಲ್ಸ್ ಇದೆ ಅಂತ ಹೇಳಿ. ಸೊ ಹಾಗೆ ಮತ್ತೆ ಏನು ಒಂಥರ ಲೈಕ್ ನಿಯರ್ ಸಹ ಇದೆ. ಒಂದು ನಾವು ಎಲ್ಲೆಲ್ಲಿ ಹೋಗ್ತೇವೆ. ಐ ಆಮ್ ಫ್ರಮ್ ಮಣಿಪುರ್. ಇಟ್ಸ್ ಬ್ಯೂಟಿಫುಲ್ ಪ್ಲೇಸ್ ಅಂಡ್ ವಂಡರ್ಫುಲ್. ನಮ್ಮ ಹೆಸರು ಬಂದ್ಬಿಟ್ಟು ದರ್ಶನ್ ಅಂತ ಹೇಳ್ಬಿಟ್ಟು, ನಾವು ಪ್ರಾಪರ್ ಆಗಿ ಬಂದ್ಬಿಟ್ಟು ದಾವಣಗೆರೆಯಿಂದ. ಓಕೆ, ನಾವು ಇದು ಯಾವಾಗಲೂ ನೋಡಿರ್ಲಿಲ್ಲ, ನಾವು ಬಂದ್ಬಿಟ್ಟು ಲೊಕೇಶನ್ ಯಾರ್ದೋ ಇನ್ಫ್ಲೂಯೆನ್ಸ್ ಇಂದ ಬಂದಿದ್ವಿ. ಚೆನ್ನಾಗಿದೆ, ನೋಡಕ್ ಚೆನ್ನಾಗಿದೆ. ಬೇರೆ ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗ್ತಾ ಇರ್ತೀರಾ, ಪ್ಲೇಸ್ಗಳು ನೋಡ್ತಾ ಇರ್ತೀರಾ, ಇದು ಹೇಗೆ ಡಿಫ್ರೆನ್ಸ್ ಅಂತ? ಬೇರೆ ಪ್ಲೇಸಿಗೆ ಕಂಪೇರ್ ಮಾಡಿದ್ರೆ ಈ ಪ್ಲೇಸ್ ಬೆಟರ್ ಅನ್ಬೋದು. ಚೆನ್ನಾಗಿದೆ, ಆಲ್ಮೋಸ್ಟ್ ನಾವು ಎಂಜಾಯ್ ಮಾಡೋದಕ್ಕೂ ಚೆನ್ನಾಗಿದೆ. ಎಲ್ಲ ಏನು ಅಪಾಯ ಅಂತ ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬರುವಂತ ಪ್ಲೇಸ್ ಅಂತ. ಓಕೆ, ಫ್ಯಾಮಿಲಿ ಸಮೇತ ಬರುವಂತ ಪ್ಲೇಸೇ ಇದು. ಏನೇ ಇದ್ರು ಏನು ಪ್ರಾಬ್ಲಮ್ ಇಲ್ಲ. ಅನಿಮಲ್ಸ್ ಇಂದಾನು ಏನು ಪ್ರಾಬ್ಲಮ್ ಇಲ್ಲ, ಮನುಷ್ಯರಿಂದಾನು ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಟ್ಸ್ ಓಕೆ, ಆಲ್ ರೈಟ್. ನಾವು ಇಲ್ಲೇ ಲೋಕಲ್ ಇದಕ್ಕೆ ಜಾಬ್ ಮಾಡ್ಲಿಕ್ಕೆ ಇಲ್ಲೇ ಬಂದದ್ದು. ಒಳ್ಳೆ ಇದೆ, ಕಪಲ್ ಶೂಟಿಗೆಲ್ಲ ಒಳ್ಳೆ ಇದೆ, ವೆಡ್ಡಿಂಗ್ ಶೂಟಿಗೆಲ್ಲ ಒಳ್ಳೆ ಇದೆ. ಇಡೀ ದಿನ ಇವತ್ತು ಇಲ್ಲೇ ಇದೀವಿ, ನಾವು ಶ್ರೀಕೃಷ್ಣ ದರ್ಶನಕ್ಕೆ ಹೋಗಿಲ್ಲ. ಬೆಳಗ್ಗೆಯಿಂದ ಇಲ್ಲೇ ಬಂದ್ರು ಕೂಡ ಇಲ್ಲೇ ಇದೀವಿ. ತುಂಬಾ ಚೆನ್ನಾಗಿದೆ, ದಯವಿಟ್ಟು ಎಲ್ಲರೂ ಬನ್ನಿ. ಭಾರಿ ಚೆನ್ನಾಗಿದೆ ಫಾಲ್ಸ್, ತುಂಬಾ ಖುಷಿ ಆಯ್ತು. ಫ್ಯಾಮಿಲಿ ಸಮೇತ ಎಂಜಾಯ್ ಮಾಡ್ತಾ ಇದೀವಿ. ಬೇರೆ ಫಾಲ್ಸ್ ಓಕೆ, ಬಟ್ ಇದರಲ್ಲಿ ಎಂಜಾಯ್ ಮಾಡ್ಬೇಕಂದ್ರೆ ಇದಕ್ಕೆ ಬರೋದು ಬೆಟರ್ ಅಂತ. ಅಂದ್ರೆ ದೊಡ್ಡ ಫಾಲ್ಸ್ಗೆ ಹೋದ್ರೆ ಹೇಳಕ್ ಬರೋದಿಲ್ಲ, ಸಡನ್ ಆಗಿ ನೀರು ಫಾಲ್ ಆಗೋದು ಜಾಸ್ತಿ ಆಗುತ್ತೆ. ಇದು ಅಷ್ಟು ಡೇಂಜರ್ ಅಂತ ಅನ್ಸೋದಿಲ್ಲ, ಸೇಫ್ ಇದೆ ಅಂತ ಹೇಳಿ. ಯಾರೇ ಆಗ್ಲಿ ಮಲ್ಪೆ ಬೀಚ್ಗೆ ಅಥವಾ ಉಡುಪಿ ಕ್ಷೇತ್ರಕ್ಕೆ ಯಾರಾದ್ರೂ ಬಂದ್ರೆ ಇಲ್ಲಿ ಕನ್ಫರ್ಮ್ ಆಗಿ ಬರ್ಬೋದು ಅಂತ. ಕೆಲವೊಂದು ಸುರಕ್ಷತೆ ಬೇಕಾಗುತ್ತೆ. ಈಗ ಲೇಡೀಸ್ ಬರ್ತಾರೆ, ಯಾಕಂದ್ರೆ ಜಾರ ಪ್ರದೇಶ ಇರೋದ್ರಿಂದ ಸ್ವಲ್ಪ ಲೈಟ್ ಏನಾದ್ರು ಅವರಿಗೆ ಸಾಧ್ಯವಾದಷ್ಟು ಸೇಫ್ಟಿ ದಾರ, ರೋಪ್ ಆಗಿರ್ಬೋದು, ಆ ತರ ಏನಾದ್ರು ಒಂದು ವ್ಯವಸ್ಥೆ ಮಾಡಬಹುದು. ನಮ್ಮ ಹತ್ತಿರದಲ್ಲಿ ಇಲ್ಲಿ ಫಾಲ್ಸ್ ಅಂತ ಇದೆ, ಮತ್ತೆ ಇಲ್ಲಿ ಇಲ್ಲ. ಫಸ್ಟ್ ಟೈಮ್ ಬಂದದ್ದು ನಾನು, ನೋಡಿ ಖುಷಿ ಆಯ್ತು. ಸ್ವಲ್ಪ ಟೂರಿಸ್ಟ್ ತರ ಮಾಡ್ಬೇಕು, ಇನ್ನು ಕೂಡ ಡೆವಲಪ್ ಮಾಡ್ಬೇಕು ಇದನ್ನ. ಒಂದು 4 ಜನ ತುಂಬಾ ಬರ್ಬೇಕು ಇಲ್ಲಿ ನೋಡ್ಲಿಕ್ಕೆ. ಹೋಗುವ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆದ್ರೆ ತುಂಬಾ ಜನ ಬರ್ತಾರೆ ಇಲ್ಲಿ ಇನ್ನು ಕೂಡ.